ಕನ್ನಡ ವಾಹಿನಿ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಸಮಸ್ತ ರೈತ ಬಾಂಧವರೇ ಹಾಗೂ ನೆಲ್ಮೆಯ ಚಂದನ ವಾಹಿನಿಯ ವೀಕ್ಷಕರಿಗೆ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಮಣ್ಣಿನ ಬಗ್ಗೆ ಕೆಲವೊಂದು ದಾಸರ ನುಡಿ ಹೇಳಬೇಕು ಅಂತ ಅನಿಸಿದಾಗ, ಮಣ್ಣಿಂದ ಕಾಯ ಮಣ್ಣಿಂದ ಜೀವ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಮನುಕುಲದ ಆರಂಭ ಮಣ್ಣಿನಿಂದಲೇ, ಅಂತ್ಯವೂ ಮಣ್ಣಿನಿಂದಲೇ. ಹಾಗೆಯೇ ನೀರಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ವಿಶ್ವದ ಅತ್ಯಮೂಲ್ಯ ದ್ರಾವಣ ಏನಿಹುದು ಇದರ ಸರಿ ಸಮಾನ, ನಿನ್ನಿಂದಲೇ ಸ್ನಾನ ಪಾನ, ನೀ ಸುರಿದರೆ ಮಳೆ ಹಸನು ಇಳೆ ಬೆಳೆ ಅನ್ನುವ ಒಂದು ನುಡಿಗಳೊಂದಿಗೆ ಮಣ್ಣು ಮತ್ತು ನೀರು ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ರೈತ ಬಾಂಧವರೇ, ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಅನ್ನುವ ಒಂದು ವಿಷಯವನ್ನು ನಾವು ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋ ಹಾಗೆ ಮಣ್ಣು ಬೆಳೆಗಳಿಗೆ ಪೋಷಕಾಂಶ ಒದಗಿಸುವ ಒಂದು ಮಹತ್ವದ ವಸ್ತುವಾಗಿದ್ದರೆ, ನೀರಿನ ವ್ಯರ್ಥ ಕಡಿಮೆ ಮಾಡೋದು, ಮಳೆ ನೀರು ಕೊಯ್ಲನ್ನು ಸಂರಕ್ಷಣೆ ಮಾಡೋದು, ನೀರಿನ ಸೋರಿಕೆಗಳನ್ನು ಕಡಿಮೆ ಮಾಡೋದು, ಅದರಲ್ಲೂ ಬಹಳ ಮುಖ್ಯವಾಗಿ ಕೈಗಾರಿಕೆಗಳಲ್ಲಿ ಮತ್ತು ಕೃಷಿಯ ಒಂದು ಚಟುವಟಿಕೆಗಳಲ್ಲಿ ನೀರಿನ ಮಿತ ಬಳಕೆ ಮಾಡೋದು ಮತ್ತು ನೀರಿನ ಮಾಲಿನ್ಯವನ್ನು ತಡೆಗಟ್ಟುವ ಮೂಲಕ ನೀರನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು. ಮುಂದಿನ ಪೀಳಿಗೆಗಳಿಗೆ ಮತ್ತು ಪರಿಸರ ಒಂದು ಸಮತೋಲನ, ಪ್ರಾಣಿ ಪಕ್ಷಿ ಮತ್ತು ಎಲ್ಲ ಜಾನುವಾರುಗಳ ಒಂದು ಸಂಕುಲಕ್ಕೆ ನೀರನ್ನು ಮತ್ತು ಮಣ್ಣನ್ನು ನಾವು ಉಳಿಸ್ಕೊಳ್ಳೋದೊಂದು ಬಹಳ ಮುಖ್ಯವಾದ ನಮ್ಮ ಒಂದು ಜವಾಬ್ದಾರಿ, ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಬನ್ನಿ ರೈತ ಬಂದವರೇ, ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಡಾಕ್ಟರ್ ಮೊಹಮ್ಮದ್ ಪರ್ವೇಜ್ ಬಂಥನಾಳ್ ಸಾಹೇಬರು, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ, ಇವರು ಆಗಮಿಸಿದ್ದಾರೆ. ಸಮಸ್ತ ರೈತ ಬಾಂಧವರ ಪರವಾಗಿ ಸರ್ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಸ್ವಾಗತ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ರೈತ ಬಾಂಧವರೇ, ತಾವು ನೇರವಾಗಿ ಪ್ರಶ್ನೆ ಅಥವಾ ಏನಾದರೂ ಸಂದೇಹಗಳಿದ್ದಲ್ಲಿ ಮೊಹಮ್ಮದ್ ಪರ್ವೇಜ್ ಬಂಥನಾಳ್ ಸಾಹೇಬರಿಗೆ ಪ್ರಶ್ನೆಗಳನ್ನು ಕೇಳಬಹುದು. ದೂರವಾಣಿ ಸಂಖ್ಯೆ ನಿಮ್ಮ ಒಂದು ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 080-234-2599 ಮತ್ತು 2354-2699. ರೈತ ಬಾಂಧವರೇ, ನಿಮ್ಮ ಪ್ರಶ್ನೆ ಇವತ್ತಿನ ವಿಷಯಕ್ಕೆ ಜಲಾನಯನ ಅಭಿವೃದ್ಧಿಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಇದಕ್ಕೆ ಸೀಮಿತವಾಗಿರಲಿ, ಕೇಂದ್ರೀಕೃತವಾಗಿರಲಿ. ಪ್ರಶ್ನೆ ಕೇಳುವಾಗ ತಮ್ಮ ಟಿವಿಯ ಒಂದು ಶಬ್ದ ಸಂಪೂರ್ಣ ಮಿತಗೊಳಿಸಿ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ, ಸರ್, ಈ ಒಂದು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ಒಂದು ಚರ್ಚೆ ಮಾಡೋಕ್ಕೆ ಮುಂಚೆ ಈ ಒಂದು ಜಲಾನಯನ ಅಂದ್ರೆ ಏನು ಸರ್ ಮುಖ್ಯವಾಗಿ? ಈಗ ಜಲಾನಯನ ಅಂತ ಹೇಳಿ, ಈಗ ಜಲ ಅಂದ್ರೆ ತಮಗೆಲ್ಲ ಗೊತ್ತಿದೆ ನೀರು, ನಯನ ಅಂದ್ರೆ ಕಣ್ಣು. ಹೌದು. ಸೊ ಜಲ, ಈಗ ಕಣ್ಣಲ್ಲಿ ನೀರು ಬಂದರೆ ಅದು ಒಟ್ಟುಗೂಡಿ ಒಂದು ಪ್ರದೇಶದಲ್ಲಿ ಬರುವಂಥದ್ದು, ಈಗ ಮೂಗಿನ ಹಂತರ ಬರುವಂಥದ್ದು. ಸೊ ಅದೇ ರೀತಿ ಮೇಲ್ಪದರದಲ್ಲಿ, ಈಗ ಎತ್ತಿನ ಪ್ರದೇಶದಲ್ಲಿ, ಎತ್ತರ ಪ್ರದೇಶದಲ್ಲಿ ಮಳೆ ನೀರು ಬೀಳೋದಾಗ್ಲಿ, ಅದನ್ನ ಬಂದು ಒಂದು ಕಡೆ ಸಂಗ್ರಹವಾಗೋದಕ್ಕೆ ಅದು ಎಂಟೈರ್ ಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತ ಹೇಳಿ ನಾವು ಗುರುತಿಸ್ಕೊಳ್ತಾ ಇದ್ವಿ. ಸೊ ಇದಕ್ಕೆ ನಾವು ಜಲಾನಯನ ಅಂತ ಹೇಳಿ ಹೇಳ್ತೀವಿ. ಇದು ಸಮಗ್ರವಾದ ಪ್ರದೇಶವನ್ನು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದೀವಿ ನಾವು. ಓಕೆ ಸರ್. ಸರ್, ಈ ಪ್ರಸಕ್ತ ಬದಲಾಗುತ್ತಿರುವ ಒಂದು ಹವಾಮಾನದ ಒಂದು ವಿದ್ಯಮಾನದ ಒಂದು ಸನ್ನಿವೇಶದಲ್ಲಿ ಈ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಮಹತ್ವ ಏನು ಮಹತ್ವ ನೀಡುತ್ತೆ? ಈಗ ತಾವು ಮುಂಚೆನೆ ಹೇಳಿದ್ರೆ, ಇದ್ರ ಮಣ್ಣಿನ ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಕೆಲವೊಂದು ನಾಣ್ಣುಣಿಗಳನ್ನು ಹೇಳಿ.
ಸೊ ತಮ್ಮೆಲ್ಲರೂ ಇದ್ದ ಹಾಗೆ ಈಗ ಹವಾಮಾನ ವೈಪರೀತ್ಯ ಬಹಳಷ್ಟು ಆಗ್ತಾ ಇದೆ. ಸೊ ಯಾವ ಕಾಲದಲ್ಲಿ ಯಾವ ಸೀಸನ್ದಲ್ಲಿ ನಮ್ಮ ಮಳೆ ಬರಬೇಕು ಆ ಸೀಸನ್ದಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಇದ್ದ ನೀರು ಸಹಿತ ಬಿದ್ದು ಒಮ್ಮೆಗೆ ಯಾವ ಪ್ರಮಾಣದಲ್ಲಿ ಮಳೆ ಬರಬೇಕು ಆ ಪ್ರಮಾಣದಲ್ಲಿ ಬರಲ್ಲ. ಬಂದರೆ ಒಮ್ಮೆಗೆ ನೇರವಾಗಿ 100 mm 120 mm 50 mm ಹೀಗೆ ಒಮ್ಮೆಗೆ ರಭಸವಾಗಿ ಮಳೆ ಬಂದು ಎಲ್ಲ ನೀರನ್ನು ಕೊಚ್ಚಿ ಹೋಗುವಂಥದ್ದು. ಜೊತೆಗೆ ನೀರನ್ನು ತಾನೇ ಹೋಗೋದ್ರ ರಭಸದಿಂದ ಹೋಗೋದ್ರ ಜೊತೆಗೆ ಮಣ್ಣನ್ನು ಸಹಿತ ಕೊಚ್ಚಿಕೊಂಡು ಹೋಗುವಂಥ ಸಂದರ್ಭ ಇದೆ. ಸೊ ಅದೇ ರೀತಿಯಾಗಿ ಈಗ ನೀವು ನೋಡಿರ್ಬೋದು, ಈಗ ಮುಂಚೆಲ್ಲ 100 ಫೀಟ್ 200 ಫೀಟ್ ಆಳದಲ್ಲಿ ನಮಗೆ ನೀರು ಸಿಗ್ತಾ ಇತ್ತು. ಆದರೆ ಈಗ ಸುಮಾರು 500 600 1000 ಫೀಟ್ ನೀರು ಡೆಪ್ತ್ ಹೋದರೂ ಸಹಿತ ನಮಗೆ ನೀರನ್ನು ಸಿಗದ ಪರಿಸ್ಥಿತಿ ಉದ್ಭವವಾಗಿದೆ. ಇದು ಯಾಕೆ? ನಾವು ಸರಿಯಾಗಿ ನೀರಿನ ಸಂರಕ್ಷಣೆ ಮತ್ತು ಅದನ್ನು ಸದ್ಬಳಕೆ ಆಗಲಿ ಅದನ್ನು ಇಂಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಸೊ ಹೀಗಾಗಿ ನಮಗೆ ಈಗಿನ ಅವಶ್ಯಕತೆ ಏನಿದೆ ಅಂದರೆ ನೀರು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು. ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿದೆ, 1 ಇಂಚು ಭೂಮಿ ಮೇಲೆ ಮಣ್ಣು ತಯಾರಾಗಬೇಕಾದ್ರೆ ಸುಮಾರು 300ರಿಂದ 400 ವರ್ಷಗಳಷ್ಟು ಕಾಲ ಬೇಕು. ಆದರೆ ನಾವೇನು ಮಾಡ್ತೀವಿ, ಈಗ ಹೊಲದಲ್ಲೆಲ್ಲ ನೀವು ಒಡ್ಡ ಕ್ಷೇತ್ರದಲ್ಲಿ ಇರೋದೇ ಇಲ್ಲ. ಸೊ ಬಿದ್ದ ನೀರಿನಿಂದ ಏನಾಗುತ್ತೆ, ರಭಸದಿಂದ ನೀರು ಹೊರಟು ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಫಲವತ್ತಾದ ಮಣ್ಣು ಸಹಿತ ತೆಗೆದುಕೊಂಡು ಹೋಗೋದ್ರಿಂದ ನಮಗೆ ಫಲವತ್ತತೆ ಭೂಮಿಯಲ್ಲಿ ಕಡಿಮೆಯಾಗಿ ಇಳುವರಿ ಸಹಿತ ಬರದ ಪ್ರಸಂಗ ನಮ್ಮಲ್ಲಿ ಕಾಣ್ತಾ ಇದ್ದೀವಿ. ಆ ಥರ ಆಗ್ತಾ ಇದೆ. ಹೌದು ಸರ್. ಈಗ ನಿಮ್ಮಲ್ಲಿ ಹಲವಾರು ಯೋಜನೆಗಳಿದ್ದಾವೆ ಈ ಒಂದು ಜಲಾನಯನ ಅಭಿವೃದ್ಧಿ ಯೋಜನೆ, ಅದು ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಅದಕ್ಕೆ ಮುಖ್ಯವಾಗಿ ಅದಕ್ಕಿಂತ ಮುನ್ನ ಏನಾದ್ರು ಕೇಳಬೇಕು ಅಂತಂದಾಗ, ಈ ಒಬ್ಬ ರೈತ ನಿಮ್ಮ ಒಂದು ಜಲಾನಯನ ಇಲಾಖೆ ಅಭಿವೃದ್ಧಿ ಯೋಜನೆಯಲ್ಲಿರುವಂಥ ಯೋಜನೆಗಳನ್ನು ಅಥವಾ ಒಂದು ಕಾಮಗಾರಿಗಳ ಬಗ್ಗೆ ಏನಾದರೂ ಒಂದು ಸವಲತ್ತನ್ನು ಪಡೆಯಬೇಕು ಅಂತ ಹೇಳಿದೆ ಆಗಿದ್ದೇವೆ. ಈ ರೈತ ಪ್ರಥಮವಾಗಿ ಅವನು ಏನು ಮಾಡಬೇಕು ಅಂದರೆ ಅವನು ಎಲ್ಲಿ ಒಬ್ಬ ಅರ್ಹ ರೈತ ಅಂತ ನೀವು ಹೇಳೋದಕ್ಕೆ ಅವನು ಏನು ಮಾಡಬೇಕಾಗುತ್ತೆ? ಈಗ ತಮಗೆಲ್ಲ ಗೊತ್ತಿದೆ, ನಮ್ಮ ಜಲಾನಯನ ಇಲಾಖೆ ಕೃಷಿ ಇಲಾಖೆ ಒಂದು ಭಾಗವಿದೆ. ಸೊ ನಮ್ಮ ರೈತರು ನಮ್ಮ ಇಲಾಖೆ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಏನೇ ಸವಲತ್ತು ಪಡೆದುಕೊಳ್ಬೇಕಾದ್ರೆ ಈಗ ತಮ್ಮೆಲ್ಲ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಸಹಿತ ಇದ್ದಾವೆ. ಸೊ ಅಲ್ಲಿ ಅವರು ಅರ್ಜಿಯನ್ನು ಕೊಡೋದಾಗಲಿ, ಅವ್ರಿಗೆ ಏನು ಸವಲತ್ತು ಬೇಕು ಅದರ ಬಗ್ಗೆ ಅವ್ರ ಜೋಡಿ ಚರ್ಚೆ ಮಾಡೋದಾಗಲಿ, ಜೊತೆಗೆ ಒಂದು ವೇಳೆ ಅವ್ರದ್ದು ಯಾವುದಾದ್ರೂ ಸವಲತ್ತು ಪಡೆಯಬೇಕಾ ಅಂತ ಹೇಳ್ತಾ ಮನಸ್ಸಿನಲ್ಲಿ ಬಂದರೆ ಅವ್ರೇನು ಉತ್ತಾರ ಇರ್ಬೋದು, ಅವ್ರದ್ದು ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಇವೆಲ್ಲ ವಿವಿಧ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡಿ ಅವ್ರ ಜೋಡಿ ಚರ್ಚೆ ಮಾಡಿ ಒದಗಿಸಿದಲ್ಲಿ ಮುಂದಿನ ಹಂತದಲ್ಲಿ ಅವ್ರಿಗೇನು ಸಿಗಬೇಕು ಸವಲತ್ತುಗಳನ್ನು ನಾವು ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪ್ರಮುಖವಾದ ಅಂಶ ಅಂದರೆ ಮೇನ್ ರೈತ ಸಂಪರ್ಕ ಕೇಂದ್ರಕ್ಕೆ ಅವರು ಭೇಟಿ ಕೊಡಬೇಕು. ಅದು ಇಲ್ಲಿಲ್ಲ ಅಂದರೆ ಸಹಾಯಕ ಕೃಷಿ ನಿರ್ದೇಶಕರು ತಾಲೂಕು ಮಟ್ಟದಲ್ಲಿ ಸಹಿತ ತಾವು ಹೋಗಿ ಭೇಟಿ ಆಗಬಹುದು. ಅದೇ ಕೃಷಿ ಇಲಾಖೆಯಲ್ಲಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅದರಲ್ಲಿ ಸಹಿತ ಅದು ಪೂರ ಡೀಟೇಲ್ ರೈತರು ಇದ್ದಿರ್ತದೆ. ಫ್ರೂಟ್ಸ್ ಐಡಿ ಕೊಟ್ಟರೆ ಅದರಿಂದ ಎಲ್ಲ ಡಾಕ್ಯುಮೆಂಟ್ ನಾವು ಪಡೆದು ಯಾವುದೇ ಕೃಷಿ ಇಲಾಖೆಯಲ್ಲೂ ಇದೆ. ಅದು ಯಾವುದೇ ಸವಲತ್ತು ಪಡೆಯಬೇಕಂದ್ರೆ ಮುಖ್ಯವಾಗಿ ಒಂದು ಮೊದಲ ಹಂತವಾಗಿ ಅದು ಫ್ರೂಟ್ಸ್ ಐಡಿ ಇರಲೇಬೇಕು. ಅದಿಲ್ಲದೆ ಇದ್ರೆ ಯಾವುದೇ ಸವಲತ್ತು ಪಡೆಯೋದಕ್ಕಾಗಲ್ಲ ಆ ರೀತಿ. ಸರ್, ಈಗ ಹಾಗಿದ್ದಲ್ಲಿ ಈಗ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣಾ ವಿಧಾನಗಳು ಯಾವ್ಯಾವ ಸರ್? ಈಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಧಾನಗಳು ಬಹಳಷ್ಟಿವೆ. ಕೆಲವೊಂದು ಈಗ ನೋಡಿ ನಾವು ಹೇಳ್ತಾ ಇದ್ದೀವಿ, ಈಗ ಜಮೀನಿನಲ್ಲಿ ಸಾಗುವಳಿ ಯೋಗ್ಯದ ಭೂಮಿಯಲ್ಲಿ ಕೆಲವೊಂದು ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಬೋದು. ಹೇಗೆಪ್ಪ ಅಂದರೆ ಟ್ರೆಂಚ್ ಕಮ್ ಬಂಡ್ ಅಂತ ಹೇಳ್ತೀವಿ, ಬದುವನ್ನು ನಿರ್ಮಾಣ ಮಾಡೋದ್ರ ಜೊತೆ ಕೃಷಿ ಹೊಂಡವನ್ನು ನಾವು ಸಾಗುವಳಿ ಎಲ್ಲಿ ರೈತರ ಹೊಲದಲ್ಲಿ ಮಾಡುವಂಥದ್ದು ಇದು. ಜೊತೆಗೆ ಇನ್ನೊಂದೇನಿದೆ, ಸಾಗುವಳಿ ಅಲ್ಲದ ಕ್ಷೇತ್ರದಲ್ಲಿ ಯೋಗ್ಯವಲ್ಲದ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ. ಸೊ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಿ ರಭಸದಿಂದ ಮಳೆ ನೀರನ್ನು ಕೆಳಗೆ ಓಡ್ಕೊಂಡು ಹೋಗುತ್ತಾ ಇದೆ, ಅದನ್ನು ನಾವು ತಡೆಗಟ್ಟಲಿಕ್ಕೆ ರಬ್ಬಲ್ ಚೆಕ್ಸ್ ಅಂತೀವಿ, ಗುಂಡು ಕಲ್ಲಿಗಳಿಂದ ನೀರನ್ನು ತಡೆಗಟ್ಟುವುದು. ಇಲ್ಲಿ ನೀರು ಮಾತ್ರ ಹೋಗುತ್ತೆ ಮತ್ತು ನಮ್ಮ ಮಣ್ಣಿನ ಅದ್ರ ಜೊತೆ ಹೋಗೋ ಮಣ್ಣನ್ನು ನಾವು ತಡೆಯಬಹುದು. ಜೊತೆಗೆ ಜೈವಿಕ ಅಥವಾ ಲೈವ್ ವೇಸ್ಟೇಟಿವ್ ಚೆಕ್ ಅಂತ ಹೇಳ್ತೀವಿ. ಸರ್, ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ ಸರ್. ಖಂಡಿತ. ಮಹಾದೇವಮ್ಮನವರು ಹಾವೇರಿಯಿಂದ ಕರೆ ಮಾಡ್ತಾರೆ. ಹಲೋ, ನಮಸ್ತೆ ಮಹಾದೇವ್ ಹೇಳಿ. ಸರ್, ನಮ್ದು ವರ್ಷಕ್ಕೊಂದ್ಸಲ ಒಟ್ಟು ಬಡಿತಾನೆ ಇರ್ತೈತಿ. ಬಟ್ಟಣಿಕೆ ಅಂತಂದ್ ಮತ್ತು ಊಟ ಬಳಕೆ ಅಂತಂದ್ ಹೇಳಿದ್ರಲ್ಲ, ಅದು ವರ್ಷಕ್ಕೊಂದ್ಸಲ ಬಡಿತಾನೆ ಇರ್ತೈತಿ. ಅದಕ್ಕೆ ಏನಾರ ಒಂದು ಪರಿಹಾರ
ವರ್ಷ ಒಂದ್ 15,000 10,000 ಖರ್ಚು ಮಾಡ್ತೀವಿ ನಾವು ದುಡ್ಡು. ಸರಿ ಈಗ ಭಾಳ ಕೇಳಿ ಉತ್ತರ ನೀಡ್ತಾರೆ ಕೇಳಿ ಸಾಹೇಬ್ರು. ಕೇಳ ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿ ನೀನು. ವರ್ಷಕ್ಕೊಂದ್ಸರಿ ಒಡ್ಡ ಹೊಡಿತದೆ ಅಂತೇಳಿ ಹೇಳ್ತಾನೆ ಇದೆಯಾ ನೀನು. ಈಗ ದಯಮಾಡಿ ತಾವು ಏನು ಮಾಡಿ, ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಅಧಿಕಾರಿಗಳು ಇದ್ದಾರೆ. ನಾನು ಅಲ್ಲಿ ಅವರಿಗೆ ಸಹಿತ ಅಧಿಕಾರಿಗಳಿಗೆ ಹೇಳ್ತೀನಿ ನಾನು. ತಾವು ಅಲ್ಲಿ ಹೋಗಿ ಭೇಟಿಯಾಗಿ ಅಲ್ಲಿ ನಿಮಗೆ ಅದನ್ನು ನೀವೇನು ಮಾಡ್ತೀವಿ, ನಾವು ಬರೀ ಅಲ್ಲಿ ಒಡ್ಡು ಹಾಕೋದ್ರೊಳಗೆ ಬರೀ ಮಣ್ಣಿಂದ ಒಡ್ಡು ಹಾಕ್ತೀವಿ. ಆದರೆ ನಾವು ಕೆಳಗಿಲಿಂದ ಅದರ ಗುಂಡು ಕಲ್ಲೆಲ್ಲ ಹಾಕಿ ಆಗಿರ್ಬೋದು, ವಿವಿಧ ರಚನೆಗಳಿದ್ದಾವೆ. ಅದು ಸ್ಲೋಪ್ ಮ್ಯಾಗೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಟೈಪ್ ಅಲ್ಲಿ ರಚನೆ ಇದು ಒಡ್ಡವನ್ನು ಬೇಕು ಅನ್ನೋದ್ರ ಬಗ್ಗೆ ತಾವು ದಯಮಾಡಿ ನಮ್ಮ ಇಲಾಖೆಗೆ ಭೇಟಿ ನೀಡಿ ಅವರು ನಿಮಗೆ ವಿವಿಧವಾದ ಮಾಹಿತಿಯನ್ನು ಕೊಡ್ತಾರೆ, ನಿಮ್ಮ ಹೊಲಕ್ಕೆ ಭೇಟಿಯನ್ನು ನೀಡ್ತಾರೆ. ಸರಿ ಸರ್ ಹೇಳ್ತಾ ಇರ್ತಾವೆ ರೆಬೆಲ್ ಚೆಕ್ಸ್ ಕಂದಕ ಬದು. ಈಗ ನೋಡಿ ಈ ಪ್ರಶ್ನೆ ಬಂತು. ಈಗ ಹರಿಯೋ ನೀರನ್ನು ಈಗ ಮೇಲಿನಿಂದ ರಭಸವಾಗಿ ಬರುವಂಥ ನೀರನ್ನು ನಾವು ಅಲ್ಲೇ ಒಂದು ಸ್ವಲ್ಪ ಚೆಕ್ ಮಾಡಬೇಕು. ನಮ್ಮ ಜಲಾನಯದ ಮುಖ್ಯ ಕಾನ್ಸೆಪ್ಟ್ ಏನಂತಾರೆ, ಓಡುವ ನೀರನ್ನು ನಡೆಯುವ ಹಾಗೆ ಮಾಡಬೇಕು, ನಡೆಯುವ ನೀರನ್ನು ನಿಲ್ಲುವ ಹಾಗೆ ಮಾಡಬೇಕು, ನಿಂತ ನೀರನ್ನು ಇಂಗುವ ಹಾಗೆ ಮಾಡಬೇಕು. ಇವೆಲ್ಲ ಉಪಚಾರಗಳು ನಾವು ಮಾಡಬೇಕು. ಇಲ್ಲಿ ಆಗಲೇ ಮಹಿಳೆ ಹೇಳಿದಾಗೆ ಅರ್ಧ ಭಾಳ ಸ್ಲೋಪಿ ಏರಿಯಾ ಇರಬೇಕು, ಭಾಳ ಮೇಲೆ ಪದರದಿಂದ ಭಾಳ ಮೇಲೆ ಜಾಗದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅಲ್ಲಿ. ಸೊ ಇವರು ಅಂಥ ಪ್ರದೇಶದಲ್ಲಿ ಇವರು ಯಾವ ರೀತಿ ನಾವು ಹೊಂಡಗಳನ್ನು ಈ ರಚನೆ ಕೃಷಿ ಹೊಂಡ ರಚನೆ ಮಾಡೋದಾಗ್ಲಿ ಅಥವಾ ಇವು ಟ್ರೆಂಚ್ ಕಮ್ ಬಂಡ್ ಅಂತ ಹೇಳ್ತೀವಿ, ಬದುವಿನ ಜೊತೆಗೆ ಕಂದಕವನ್ನು ಮಾಡಬಹುದು. ಇಂಥದ್ದು ಮಾಡೋದ್ರಿಂದ ನಮಗೆ ನೀರನ್ನು ಬಂದು ಅಲ್ಲಿ ನಿಂತು ಮಣ್ಣಲ್ಲಿ ಅಲ್ಲೇ ಬಿಟ್ಟು ಉಳಿದ ನೀರನ್ನು ಹೊರಗೆ ಹಾಕಬಹುದು. ಇದನ್ನು ನಾವು ಮಾಡ್ಕೋಬಹುದು. ಜೊತೆಗೆ ಇನ್ನೊಂದು ಈಗ ಎಲ್ಲೆಲ್ಲಿ ನಾಲಾಗಿಲ್ಲ ಎಲ್ಲಿ ಹಳ್ಳಗಿಲ್ಲ ಕೊಳ್ಳ ಹೋಗ್ತಾ ಇರ್ತದಲ್ಲ ಆ ಪ್ರದೇಶದಲ್ಲಿ ಸಹಿತ ನಾವು ಏನು ಮಾಡ್ಬೋದು, ಚೆಕ್ ಡ್ಯಾಮ್ ಕಟ್ಟೋದಾಗಿರ್ಬೋದು, ಕೃಷಿ ಹೊಂಡಗಳಾಗಿರ್ಬೋದು. ಕೃಷಿ ಹೊಂಡ ರೈತರ ಜಮೀನಲ್ಲಿ, ಆದರೆ ಈ ನಾಲಾಗಿಲ್ಲದಲ್ಲಿ ಏನು ಈ ಚೆಕ್ ಡ್ಯಾಮ್ ಆಗಿರ್ಬೋದು, ನಾಲಾ ಬದು ಆಗಿರ್ಬೋದು, ಮತ್ತು ಕಿಂಡಿ ಅಣೆ ಅಂತೇಳಿ ಇದು ಎಲ್ಲಿ ಹೆಚ್ಚು ಮಳೆ ಪ್ರದೇಶ ಬೀಳ್ತದಲ್ಲ 3,000 ಅಥವಾ 2,000 2,500 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಕಿಂಡಿ ಅಣೆಯನ್ನು ನಾವು ಅಲ್ಲಿ ಮಾಡಿಕೊಟ್ಟು ನಿರ್ಮಾಣ ಮಾಡಿದ್ರೆ ಯಾವಾಗ ಮಳೆ ನೀರು ಕಡಿಮೆ ಆಗ್ತದೆ, ಹಳ್ಳದಲ್ಲಿ ನೀರು ಪ್ರಮಾಣ ಕಡಿಮೆಯಾಗಿ ಹೋಗೋಕ್ಕೆ ಪ್ರಾರಂಭ ಆಗ್ತದೆ, ಅವಾಗ ನಾವು ಈ ಕಿಂಡಿಯಲ್ಲಿ ಅದು ಏನು ಯಾವುದಾದ್ರೂ ಒಂದು ನೀರನ್ನು ಚೆಕ್ ಮಾಡೋಕ್ಕೆ ತಡೆಯುವಂಥ ಸಾಧನವನ್ನು ಇಟ್ಟರೆ ನೀರನ್ನು ನಿಲ್ಲುವಂಥ ಹಾಗೆ ನಾವು ಮಾಡಬಹುದು. ಸರಿ, ಈಗ ತಾವು ಹೇಳಿದ್ರಿ ಈ ಕಂದಕ ಬದು ನಾಲಾ ಬದು ಹೇಳಿದ್ರಿ, ಆಮೇಲೆ ಕೃಷಿ ಹೊಂಡ ಅಂತ ಹೇಳಿದ್ರಿ. ಈಗ ತಮ್ಮಲ್ಲಿ ಏನಾದ್ರು ಮಾಹಿತಿ ಇದ್ರೆ ರೈತರ ಒಂದು ಮಾಹಿತಿಗೋಸ್ಕರ, ಒಂದು ಮಳೆ ಬಂದಾಗ ಈ ಒಂದು ಕಂದಕದಲ್ಲಿ ಅಥವಾ ಕೃಷಿ ಹೊಂಡದಲ್ಲಿ ಎಷ್ಟು ಮಳೆ ಶೇಖರಣೆ ಆಗುತ್ತೆ, ಯಾವ ಪ್ರಮಾಣದಲ್ಲಿ ಇರುತ್ತೆ, ಅದು ಆ ಥರದ ಮಾಹಿತಿ ಇದೆಯಾ? ಬಹಳಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ರೈತರು ಇದೇ ಕೇಳ್ತಿರ್ತಾರೆ, ಒಡ್ಡ ಹಾಕಿ ಅಂತ ಹೇಳ್ತಾರೆ, ಬದು ಹಾಕಿ ಯಾಕೆ ಹಾಕಬೇಕು ಅಂತೇಳಿ ಹಿಂಗೆ ಕೇಳ್ತಾ ಇರ್ತಾರೆ. ಯಾಕಂದರೆ ಒಡ್ಡ ಇಲ್ಲದ ಹೊಲ ಗೊಡ್ಡೆಮ್ಮೆ ಇದ್ದ ಹಾಗೆ ಅಂತೇಳಿ ನಾಣ್ಣುಡಿನೇ ಇದೆ ಅದು. ಸೊ ಒಡ್ಡು ಇರಲಿಲ್ಲ ಅಂದ್ರೆ ಮೇಲ್ಪದರ ನಮಗೆ ಏನು 30 ಸೆಂಟಿಮೀಟರ್ ಅಥವಾ 4 ಇಂಚು ಮಣ್ಣು ಏನು ಭೂಮಿ ಮೇಲಿದೆ ಅದರಲ್ಲಿಂದ ನಮ್ಮ ಅದು ಫಲವತ್ತಾದ ಮಣ್ಣು, ಅದರಲ್ಲಿಂದ ನಾವು ಬೆಳೆಯನ್ನು ಅದು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಅದರಲ್ಲಿಂದ ಸಿಗ್ತವೆ. ಸೊ ಅದನ್ನೇ ಹರಿದು ಹೋದರೆ ನೀವು ಏನು ಬೆಳಿಬೇಕು ಅದರಲ್ಲಿ, ಭೂಮಿಯಲ್ಲಿ ಏನು ಶಕ್ತಿನೇ ಇರಲ್ಲ. ಸೊ ನೀವು ಇದರಲ್ಲಿ ಒಂದು ಸಪೋಸ್ ಒಂದು ಒಡ್ಡವನ್ನು 5 ಮೀಟರ್ ಉದ್ದ, ಒಂದು ಮೀಟರ್ ಅಗಲ ಮತ್ತು ಒಂದು ಅರ್ಧ ಮೀಟರ್ ಆಳದಷ್ಟು ಕಂದಕವನ್ನು ಮಾಡಿ ಅಂದ್ರೆ ತಗ್ಗ ಮಾಡಿ ಅದೇ ಮಣ್ಣನ್ನು ತೆಗೆದು ನೀವು ಒಡ್ಡದ ಮೇಲೆ ಹಾಕಿದ್ರೆ ಸುಮಾರು 3,000 ಲೀಟರ್ ಅಷ್ಟು ನೀರನ್ನು ಒಂದು ಕಂದಕ ಆ ತಗ್ಗಿನಲ್ಲಿ ಶೇಖರಣೆ ಮಾಡಬಹುದು ಒಂದು ಮಳೆಗೆ. ಸೊ 1 ಎಕರೆಗೆ ಸುಮಾರು 20 ಕಂದಕಗಳು ಅಂದ್ರೆ ತಗ್ಗುಗಳನ್ನು ಮಾಡ್ಬೋದು ನಾವು. ಸೊ 20 × 3,000 ಅಂದ್ರೆ 60,000 ಲೀಟರನ್ನು ನಾವು ಇಲ್ಲಿ ಶೇಖರಣೆ ಮಾಡಬಹುದು. ಸೊ 1 ಎಕರೆಗೆ ನಾವು 60,000 ಲೀಟರ್ ಒಂದು ಮಳೆಗೆ. ಸುಮಾರು ಇಂಥ ಒಳ್ಳೆ ಮಳೆ ಒಂದು 10 ಮಳೆ ಬಂದರೆ 6 ಲಕ್ಷದಷ್ಟು ನಾವು ನೀರನ್ನು ಸಂಗ್ರಹಣೆ ಮಾಡ್ಬೋದು. ಈಗ ನೀವು ಹಿರಿಯರು ಕೇಳ್ತೀರಿ ಒಡ್ಡದ ಪಕ್ಕದಲ್ಲಿ ಬೆಳೆ ಚೆನ್ನಾಗಿ ಬರ್ತದೆ ಅಂತೇಳಿ. ಯಾಕೆ? ನೀರು ನಿತ್ತು ಅಲ್ಲಿ ಭೂಮಿಯ ತೇವಾಂಶ ಹೆಚ್ಚಾಗಿರ್ತದೆ. ಜೊತೆಗೆ ಇನ್ನೊಂದು, ಈಗ ಕೃಷಿ ಹೊಂಡ ಹೇಳ್ತೀರಿ ಯಾಕೆ ಮಾಡ್ಕೋಬೇಕಂತ ಹೇಳ್ತೀರಿ. ಒಂದು ಕೃಷಿ ಹೊಂಡ ಒಂದು 10 ಮೀಟರ್ ಬೈ 10 ಮೀಟರ್ ಮಾಡಿದ್ರೆ ಸುಮಾರು 1.5 ಲಕ್ಷ ನೀರು
ಅಷ್ಟು ನೀರನ್ನು ನಾವು ಈ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಬಹುದು. ಇದು ಒಂದು ಮಳೆಗೆ. ಸರ್, ಮತ್ತೊಂದು ಕರೆ ಬರ್ತಾ ಇದೆ, ಮತ್ತೆ ಚರ್ಚೆ ಮುಂದುವರಿಸೋಣ. ಕರೆ ಸ್ವೀಕರಿಸೋಣ. ಸುಶೀಲಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಸುಶೀಲಮ್ಮ ಅವರೇ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ನಮ್ದು 2 ಎಕರೆ ಹಾಕಿ 4 ಎಕರೆ ನಿಮ್ಮ ನೀವು ಕೇಳ್ತಿರೋದು ಪ್ರಶ್ನೆ ಸರಿಯಾಗಿ ಇದಾಗ್ತಾ ಇಲ್ಲ. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬಿಟ್ಟು ಮತ್ತೊಂದ್ಸರಿ ಪ್ರಶ್ನೆ ಕೇಳಿ. ನಮ್ದು 4 ಎಕರೆ ಹೊಲ, ಹೇಳಿ. ಅದು ಮೊದ್ಲೇ ಗೌರ್ಮೆಂಟ್ ಎಲ್ಲ ಒಟ್ಟಾಗಿ ಹೋಗ್ತಿತ್ತು. ಗೌರ್ಮೆಂಟ್ ಒಡ್ಡ ಆಗ್ತಿತ್ತು. ಒಟ್ಟು ಈಗ ಇದು ಬರಗಾಲದಾಗ ಬಂದು ಒಟ್ಟು ಹಾಕೋದು ಇದು ಮಾಡ್ತಿದ್ರು. ಈಗ ಏನು ಮಾಡೇ ಇಲ್ಲ. ಅದು 2 ಎಕರೆ 4 ಎಕರೆ ಕೂಡಿ ಹೊಲ ನೀರ್ ಹೊರಗ್ ಹಾಕಿ ಬರುತ್ತೆ. ಹೊರಗ್ ಹಾಕೊಂಡು ಗಟ್ರ ಕಡೆ ಹೋಗುತ್ತೆ. ಅದಕ್ಕ ನಮ್ದು ಒಟ್ಟು ಹಾಕಿ ಕೊಡ್ತಾರ ಗೌರ್ಮೆಂಟ್ ಕೇಳೋದಕ್ಕೆ ನೀರ್ ಹಿಂಗ ಇದನ್ನ ಮಾಡಿ ಕೊಡ್ತಾರ ನಮ್ಮ ಹೊಲದಲ್ಲಿ. ಗುಂಡಿ ತೋಡ ಉತ್ತರ ನೀಡ್ತಾರೆ ಸಾಹೇಬ್ರು, ಕೇಳಿ. ಈಗ ಸುಶೀಲಮ್ಮ ಅವರೇ, ತಮ್ಮ ಪ್ರಶ್ನೆ ಬಹಳ ಉಚಿತವಾಗಿದೆ, ಒಳ್ಳೆಯದಿದೆ. ಇದರಲ್ಲಿ ಮುಂಚೆ ಎಲ್ಲ ಅದು ನಿಮ್ಮ ಯಾವ ಹೋಬಳಿಯಲ್ಲಿ ಬರುತ್ತೆ ನಿಮ್ದು? ಗದಗ ಡಿಸ್ಟಿಕ್ ಮುಂಡ್ರಿಗೆ. ಓಹೋ, ಗದಗ ಜಿಲ್ಲೆಯವರು. ಈಗ ತಾವೇನು ಮಾಡಿ ಅಲ್ಲಿ ಈಗಲೂ ಸಹಿತ ನಿಮ್ಮ ಕ್ಷೇತ್ರದಲ್ಲಿ ಕೃಷಿ ಹೊಂಡ ಸಹಿತ ಮಾಡ್ಕೊಳ್ಳೋಕ್ಕೆ ತಾವು ಮುಂದೆ ಆಸಕ್ತಿ ವಹಿಸಿದರೆ ಅವಕಾಶ ಇದೆ. ನಮ್ಮ ಕೃಷಿ ಇಲಾಖೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಅರ್ಜಿಯನ್ನು ಕೊಡಿ. ಸೊ ಅಲ್ಲಿ ನಿಮಗೆ ನಮ್ಮ ವಿವಿಧ ಯೋಜನೆ ಇದೆ. PMKSY ಅಂತೇಳಿ ಅದರ ಇಂಟರ್ವೆನ್ಷನ್, ಅದರಲ್ಲಿ ಸಹಿತ ಕೃಷಿ ಹೊಂಡ ಮಾಡ್ಕೊಳ್ಳೋದಾಗಿರ್ಬೋದು, ಕೃಷಿ ಭಾಗ್ಯ ಯೋಜನೆ ಅದರಲ್ಲಿ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಇದರಲ್ಲಿ ಈ ಒಡ್ಡ ಹಾಕೋದು ಹೇಳಿದ್ರಲ್ಲ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ ತಾವು ಭೇಟಿ ಮಾಡಿ MG ನರೇಗಾ ಯೋಜನೆ NREG ಅದರಲ್ಲಿ ಸಹಿತ ಒಂದು ಅವಕಾಶ ಇದೆ. ಜೊತೆಗೆ ನಿಮ್ಮದು ಕ್ಷೇತ್ರ ನಮ್ಮ ಜಲಾನಯನ ವ್ಯಾಪ್ತಿಗೆ ಬಂದರೆ, ಪ್ರದೇಶ ವ್ಯಾಪ್ತಿಗೆ ಬಂದಲ್ಲಿ ಅದನ್ನು ಸಹಿತ ನಮ್ಮವರು ಇಲಾಖೆ ಅಧಿಕಾರಿಗಳು ಬಂದು ಮಾಡಿಕೊಟ್ಟು ಹೋಗುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ದಯಮಾಡಿ ತಾವು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಸರ್, ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಾವು ಆ ಚರ್ಚೆಯನ್ನು ಮುಂದುವರಿಸೋಣ. ಖಂಡಿತ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು, ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ತಮಗೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ನಾವಿಲ್ಲೀಗ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸರಿ, ತಾವೀಗ ಚರ್ಚೆ ಮಾಡ್ತಾ ಇದ್ರಿ ಒಂದು ಕಂದಕ ಬದುಗಳು ಇದ್ರ ಎಷ್ಟು ಶೇಖರಣೆ ಅಂತ ಹೇಳ್ತಾ ಇದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ಇನ್ನಿತರೆ ಯಾವ ಯಾವ ಪ್ರಮುಖ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ನಿಮ್ಮ ಒಂದು ಇಲಾಖೆಯಿಂದ ರೈತರಿಗೆ ನಮ್ಮ ಕೃಷಿ ಇಲಾಖೆಯಲ್ಲಿ, ನಮ್ಮ ಜಲಾನಯನ ಇಲಾಖೆಯಲ್ಲಿ ಅತ್ಯಂತ ಈಗ ನಾವು ಪ್ರಮುಖವಾದಂಥ ಯೋಜನೆ ರಿವಾರ್ಡ್ ಯೋಜನೆ ಅಂಥೇಳಿ. ಸೊ ಈ ರಿವಾರ್ಡ್ ಯೋಜನೆ ಇದು ವೈಜ್ಞಾನಿಕವಾದಂಥ ಒಂದು ಯೋಜನೆ. ವರ್ಲ್ಡ್ ಬ್ಯಾಂಕ್ ಅವರಿಂದ ಫಂಡೆಡ್. ಅದು 70% ಅವ್ರು ಕೊಡ್ತಾರೆ, ನಮ್ಮ ರಾಜ್ಯ ಸರ್ಕಾರದವರು 30% ಅನುದಾನವನ್ನು ಒದಗಿಸ್ತಾರೆ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, LRA ಅಂತೇಳಿ, LRA ಕಾರ್ಡ್ ಅಂತೇಳಿ ಈಗ ತಾವು ಎಲ್ಲರ ಬಾಯಲ್ಲಿ ಕೇಳಿದ್ದೀರಿ. ಸುಮಾರು 25 ಜಿಲ್ಲೆಯಲ್ಲಿ ನಾವು ಇದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಸೊ LRA ಅಂದರೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ, ಭೂ ಸಂಪನ್ಮೂಲ ಸಮೀಕ್ಷೆ ಆಧಾರಿತ ನಾವು ಈ ಕಾರ್ಡನ್ನು ತಯಾರು ಮಾಡ್ತೀವಿ ಮತ್ತು ರೈತರಿಗೆ ಉಚಿತವಾಗಿ ವಿತರಣೆಯನ್ನು ಮಾಡ್ತೀವಿ. ಸುಮಾರು 25 ಲಕ್ಷದಷ್ಟು ಕಾರ್ಡನ್ನು ನಾವು ವಿತರಣೆ ಮಾಡೋಕ್ಕೆ ಗುರಿಯನ್ನು ಹೊಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಸುಮಾರು 7-8 ಲಕ್ಷದಷ್ಟು ನಾವು ಕಾರ್ಡನ್ನು ವಿತರಣೆ ಮಾಡಿದ್ದೀವಿ. ಸೊ ಇದರಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಇದು LRA ಅಂದರೆ ಏನು ಮತ್ತು ಹೇಗೆ? ಈಗ ನೀವು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೇಳಿ ಮಣ್ಣು ಆರೋಗ್ಯ ಚೀಟಿ ಅಲ್ಲಿ ಮಣ್ಣು ಆರೋಗ್ಯ ಚೀಟಿ ಅಲ್ಲಿ ಏನು ಮಾಡ್ತೀವಿ ನಾವು, ಕೇವಲ ಮೇಲೇನು ಒಂದು 30 ಸೆಂಟಿಮೀಟರ್ ಮಣ್ಣಿನ ಪದರನ್ನು ತೆಗೆದುಕೊಂಡು ನಾವು ಭೂಮಿಯ ಆ ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಬಗ್ಗೆ ನಾವು ವಿವರಣೆಯನ್ನು ರೈತರಿಗೆ ಕೊಡ್ತೀವಿ. ಆದರೆ ಇಲ್ಲಿ ಸುಮಾರು 2 ಮೀಟರ್ ಆಳದಷ್ಟು ನಾವು ಒಂದು 40 ರಿಂದ 50 ಹೆಕ್ಟರ್ಗೆ ಪ್ರದೇಶದಲ್ಲಿ ಒಂದು 2 ಮೀಟರ್ ಆಳದಷ್ಟು ಕಂದಕ
ಕಂದಕವನ್ನು ಮಾಡಿ ತಗ್ಗವನ್ನು ಮಾಡಿ ಅದರಲ್ಲಿ ಭೂಮಿಯ ರಚನೆ, ಮಣ್ಣಿನ ರಚನೆ ಆಗಿರ್ಬೋದು, ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಮಣ್ಣಿನ ಈ ಗುಣಧರ್ಮ ಆಧಾರದ ಮೇಲೆ ಯಾವ ಬೆಳೆ ಆ ಕ್ಷೇತ್ರಕ್ಕೆ ಇದು ಆಗಿದೆ ಸೂಕ್ತವಾಗಿದೆ ಬಗ್ಗೆ ಮಾಡ್ತೀವಿ. ಜೊತೆಗೆ ಹೈಡ್ರಾಲಜಿ ಅಂತೇಳಿ ನಾವು ಈ ಯೋಜನೆಯಲ್ಲಿ ಸಹಿತ ಟೆಸ್ಟ್ ಇದು ಸರ್ ಒಂದು ಕರೆ ಭದ್ರಾವತಿಯಿಂದ ಸಚಿನ್ ಕರೆ ಮಾಡ್ತಾ ಇದ್ದಾರೆ. ಮತ್ತೆ ಹೈಡ್ರಾಲಜಿ ಬಗ್ಗೆ ಮತ್ತೆ ನಾವು ಮುಂದುವರಿಸೋಣ. ಸಚಿನ್ ಅವರು, ಹಲೋ ಸರ್ ನಮಸ್ತೆ. ನಮಸ್ತೆ ಸಚಿನ್ ಅವರೇ, ಕೇಳಿ ತಮ್ಮ ಪ್ರಶ್ನೆ. ಸರ್ ಏನಂದ್ರೆ ನಮ್ದು ಭದ್ರಾವತಿ ಸೈಡ್, ಇಲ್ಲಿ ಏನಂದ್ರೆ ಭದ್ರಾ ನೀರಾವರಿ ತುಂಬಾ ಜಾಸ್ತಿ ಇರುತ್ತೆ. ಅಚ್ಚುಕಟ್ಟು ಪ್ರದೇಶದ ಬಗ್ಗೆ ಮಾತಾಡ್ತಿದ್ದೀರಾ? ಹಲೋ ಹೇಳಿ ಕೇಳಿ. ಏನಂದ್ರೆ ಏನ್ ಕ್ವಶನ್ ಅಂದ್ರೆ, ಇವಾಗ ನಮ್ದು ತೋಟ ಇದೆ ಸರ್, ಇಲ್ಲಿ ತೋಟ ಇದೆ, ಅದ ನೀರಾವರಿ ಬರೋದ್ರಿಂದ ಆ ಮಣ್ಣು ಸಹ ಹೋಗ್ತಾ ಇದೆ. ಯಾಕಂದ್ರೆ ಆ ತೋಟದಲ್ಲಿ ಅದನ್ನ ಯಾವ ತರ ಪ್ರೊಟೆಕ್ಟ್ ಮಾಡೋದು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ತೋಟದಲ್ಲಿ ನೀರಿನ ಮುಖಾಂತರ ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ, ಅದನ್ನ ಸಂರಕ್ಷಣೆ ಮಾಡಬೇಕು. ಆಯ್ತು ಸಾಹೇಬ್ರು. ಈಗ ಅದೇ ಹೇಳ್ತಾ ಇರೋದು, ಈಗ ಕಂದಕ ಬದು ನಿರ್ಮಾಣವಾಗಿರ್ಬೋದು ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನಾಲಾ ಮುಖಾಂತರ ಅಥವಾ ಹಳ್ಳದ ಮುಖಾಂತರ ನೀರು ಬರ್ತಾ ಇದೆನೋ ಅಥವಾ ಹೇಗೆ ಬರ್ತಾ ಇದೆಯೋ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಅದರ ಮುಖಾಂತರ ಅವರು ಆ ಕ್ಷೇತ್ರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದು ಹೇಳ್ತಾರೆ. ನೀವು ಹೇಳೋದ್ರಿಂದ ನೀರು ಹರ್ಕೊಂಡು ಹೋಗ್ತಾ ಇದೆ, ಅದರಲ್ಲೇ ಮಣ್ಣು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಬಟ್ ಆ ಪರಿಸ್ಥಿತಿ ನೋಡಿಕೊಂಡು ಯಾವ ಈ ಗುಂಡು ಕಲ್ಲಿನ ನಾವು ತಡೆ ಅಣೆಗಳನ್ನು ಮಾಡಬಹುದು, ಅಲ್ಲಿ ಮಣ್ಣನ್ನು ಶೇಖರಣೆ ಮಾಡೋದಕ್ಕೆ ಅಥವಾ ಹರಿದು ಹೋಗಲಾರ್ದಂಗೆ ನೋಡಿಕೊಳ್ಳೋದಕ್ಕೆ ಆಗಿರ್ಬೋದು, ಅಥವಾ ಆ ಪಕ್ಕದಲ್ಲಿ ಹಳ್ಳ ಇತ್ತಂದರೆ ಅಲ್ಲಿ ನಾವು ಚೆಕ್ ಡ್ಯಾಮನ್ನು ಕಟ್ಟೋದಾಗಿರ್ಬೋದು. ಇಂಥ ವಿವಿಧ ಕಾಮಗಾರಿಗಳು ನಾವು ಕೈಗೊಳ್ಳಬಹುದು. ದಯಮಾಡಿ ನಮ್ಮ ಅಧಿಕಾರಿ ಮಿತ್ರರಿಗೆ ತಮ್ಮ ಡಿಟೇಲ್ ಆಗಿ ಕರೆದುಕೊಂಡು ಹೋದರೆ ಆ ಕ್ಷೇತ್ರದಲ್ಲಿ ಅವರು ನಿಖರವಾಗಿ ಮಾಹಿತಿಯನ್ನು ನೀಡ್ತಾರೆ. ಸರಿ ಸರ್, ಹೇಳ್ತಾ ಇದ್ರಿ ಏನು ಜಲ ವಿಜ್ಞಾನ ಅಧ್ಯಯನ. ಸೊ ಜಲ ವಿಜ್ಞಾನ ಅಧ್ಯಯನ ಸಹಿತ ನಾವು ಈ ರಿವಾರ್ಡ್ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತದೆ ಅಂದರೆ ಭೂಮಿ ಮೇಲೆ ಎಷ್ಟು ನಮಗೆ ಮಳೆ ನೀರು ಬರ್ತಾ ಇದೆ, ಎಷ್ಟು ಇಂಗುತ್ತಾ ಇದೆ ಭೂಮಿಯಲ್ಲಿ, ಮತ್ತು ಎಷ್ಟು ನೀರು ಇಂಗದ ನಂತರ ಭೂಮಿಯಿಂದ ಹೊರಗೆ ಹೋಗ್ತಾ ಇದೆ, ಅದ್ರ ಜೊತೆ ಮಣ್ಣು ಎಷ್ಟು ಸವಕಳಿಯಾಗಿ ಹೋಗ್ತಾ ಇದೆ. ಸೊ ಇವೆಲ್ಲ ಸ್ಟಡಿ ಮಾಡೋದಕ್ಕೆ ನಾವು ನಾವು ಹೇಳ್ತೀವಿ ಜಲ ವಿಜ್ಞಾನ ಅಧ್ಯಯನ ಮಾಡ್ತೀವಿ. ಸೊ ಈ ಜಲ ವಿಜ್ಞಾನ ಅಧ್ಯಯನದ ಪ್ರಕಾರ ನಾವು ಆ ಕ್ಷೇತ್ರದಲ್ಲಿ ಎಲ್ಲಿ ಚೆಕ್ ಡ್ಯಾಮ್ ಬೇಕು ಮತ್ತು ಯಾಕೆ ರೈತನ ಹೊಲದಲ್ಲಿ ಎಷ್ಟು ಪ್ರಮಾಣದ ಅಥವಾ ಎಷ್ಟು ಆಳದಲ್ಲಿ ನಾವು ಕಂದಕವನ್ನು ಈ ಬದುವನ್ನು ನಿರ್ಮಾಣ ಮಾಡಬೇಕು, ಎಷ್ಟು ಅಗಲ ನಾವು ಚೆಕ್ ಡ್ಯಾಮ್ ಕಟ್ಟೋದಾಗಲಿ ನಾಲಾ ಬಂಡ್ ಕಟ್ಟೋದಾಗಲಿ, ಇದನ್ನು ವಿವಿಧ ಮಾಹಿತಿಯನ್ನು ನಾವು ಸೈಂಟಿಫಿಕ್ ಆಗಿ ನಾವು ಮಾಡಬಹುದು. ಸರ್ ಮತ್ತೊಂದು ಕರೆ ಬರ್ತಾ ಇದೆ. ನಾಗರಾಜ್ ಅವರು ಮಧುಗಿರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ನಾಗರಾಜ್ ಅವರೇ, ನಮಸ್ತೆ. ನಮಸ್ಕಾರ ಸರ್, ನಾಗರಾಜ್ ಮಾತಾಡ್ತಾ ಇರೋದು ಮಧುಗಿರಿಯಿಂದ. ಗೊತ್ತಾಯ್ತು, ಪ್ರಶ್ನೆ ಕೇಳಿ ಸರ್. ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ನಾನು ಈ ಮಣ್ಣು ಪರೀಕ್ಷೆ ತಜ್ಞರನ್ನ ನಮ್ಮ ಹೊಲಗಳಿಗೆ ಅಥವಾ ಪಂಚಾಯತಿಗಳಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಕಳಿಸಿದ್ರೆ ನಮ್ ರೈತರಿಗೆ ಉಪಯೋಗ. ಯಾಕೆಂದ್ರೆ ನಮ್ಮ ಮಣ್ಣು ಬಗ್ಗೆ ನಾವು 1 ಅಡಿ ತೆಗಿಬಹುದು ಅಥವಾ 2 ಅಡಿ ತೆಗಿತೀವಿ ಅಂತ ಹೇಳ್ತೀರಾ, ನಮ್ಗೆ ಅದ್ರ ಬಗ್ಗೆ ಅವರೇ ಬಂದು ನಮ್ಮನ್ನ ಪರೀಕ್ಷೆ ಮಾಡಿ ನಮ್ಗೆ ಏನ್ ಬೆಳೆ ಇಟ್ಕೊಂಡು ಈ ಮಣ್ಣು ಏನ್ ಸೂಕ್ತ ಅನ್ನೋದು ಒಬ್ರು ತಜ್ಞರನ್ನ ನೀವು ಯಾವಾಗ್ಲೂ ತಿಂಗಳು 6 ತಿಂಗಳು ಒಬ್ರು ಕಳಿಸ್ಕೊಂಡು ನಮ್ ಜಮೀನಲ್ಲಿ ಆಗುತ್ತೆ ಅಂತ ನಮ್ಗೆ. ಸರಿ, ಖಂಡಿತ ತಾವು ಹೇಳಿದ್ದು ತಮ್ಮ ಈಗ ಆಲ್ರೆಡಿ ನೀವು ಮಧುಗಿರಿ ಇದರಲ್ಲಿ ನಮ್ಮ ರಿವಾರ್ಡ್ ಯೋಜನೆ ಆ ಕ್ಷೇತ್ರದಲ್ಲಿ ಬರ್ತದೆ ನಾವು ವಿಚಾರ ಮಾಡ್ಕೊಳ್ತೀವಿ. ಜೊತೆಗೆ ನಮ್ಮ ಈಗ ಕೃಷಿ ಇಲಾಖೆಯಿಂದ ಏನು ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿ ನಿಮ್ಮ ಕ್ಷೇತ್ರದಲ್ಲಿ ತಾವು ಕರೆದುಕೊಂಡು ಹೋಗಿ ಎಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮಣ್ಣು ಹೇಗೆ ತೆಗೆಯಬೇಕು ಮತ್ತು ಪರೀಕ್ಷೆಗೆ ಹೇಗೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಸಹಿತ ನಮ್ಮ ಅಧಿಕಾರಿಗಳು ತಮ್ಮ ಜೊತೆಗೆ ಬರ್ತಾರೆ. ತಾವು ದಯಮಾಡಿ ಇಲಾಖೆಗೆ ಭೇಟಿ ನೀಡಿದಲ್ಲಿ ಅವರು ನಿಮ್ಮ ಜೊತೆಗೆ ಹೋಗಿ ಮಣ್ಣನ್ನು ಸಹಿತ ಸಂಗ್ರಹಣೆ ಮಾಡಿಕೊಂಡು ಬಂದು ಅದರ ಫಲಿತಾಂಶವನ್ನು ತಮಗೆ ಕೊಡುವಂಥ ಕೆಲಸವನ್ನು ಸಹಿತ ಮಾಡ್ತಾರೆ. ಹೈಡ್ರಾಲಜಿ ಬಗ್ಗೆ ಹೇಳ್ತಾ ಇದ್ದೆ. ಇದರ ನಾವು ಜಲ ವಿಜ್ಞಾನದ ಬಗ್ಗೆ ಎಷ್ಟು ಮಹತ್ವ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಈಗ ನಾವು ಕೆಡಸ್ಟ್ರಿಯಲ್ ಮ್ಯಾಪ್ಸ್ ಎಲ್ಲ ನಾವು KSRAC ಅಂತ ದೂರ ಸಂವಹನ ಕೇಂದ್ರ ಇದೆ, ಅದ್ರ ಮುಖಾಂತರ ನಾವು ಸ್ಯಾಟಲೈಟ್ ಮ್ಯಾಪ್ ತಗೊಂಡು ಆ ಮ್ಯಾಪ್ ವಿಲೇಜ್ ಮ್ಯಾಪ್ ಬರುತ್ತೆ ನಮಗೆ. ಆ ಕ್ಷೇತ್ರದಲ್ಲಿ ರೈತರ ಜಮೀನದಲ್ಲಿ ಏನು ಬೇಕು, ಎಷ್ಟು ಬೇಕು, ಆ ಜಮೀನಿನಿಂದ ಎಷ್ಟು ನೀರು ಹೊರಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾದ ಮಾಹಿತಿಯನ್ನು ನಮಗೆ ಸಿಗುತ್ತಿದೆ. ಆ ಆಧಾರ ಇಟ್ಕೊಂಡು ನಾವು ಅಲ್ಲಿ ಏನು ಮಾಡಬೇಕು
ಯಾವ ಇದು ಬಂಡುಗಳನ್ನು ಅಥವಾ ಒಡ್ಡುಗಳನ್ನು ನಿರ್ಮಾಣ ಮಾಡಬೇಕು, ಎಷ್ಟು ಎತ್ತರ ಇರಬೇಕು ಅದರ ಬಗ್ಗೆ, ಮತ್ತು ಕೃಷಿ ಹೊಂಡ ಮಾಡಬೇಕಂದ್ರೆ ಎಷ್ಟು ಸೈಜಿಂದ ಮಾಡಬೇಕು, 21 ಮೀಟರ್, 15 ಮೀಟರ್ ಅದ ಅಥವಾ 10 ಮೀಟರ್ ಅದ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದು. ಇದು ಸರ್, ಈಗ ಯಾವುದೋ ವಸ್ತುಗಳಿಗೆ ಅಥವಾ ಉತ್ಪನ್ನಗಳಿಗೆ ಜಿಯೋ ಟ್ಯಾಗ್ ಮಾಡೋದೆಲ್ಲ ಕೇಳಿದೀವಿ ನಾವು. ಹೌದು. ನಾವು ಇತ್ತೀಚೆಗೆ ಕೇಳಪಟ್ಟಂಗೆ ಈ ನಿಮ್ಮ ಒಂದು ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಯಲ್ಲಿ ತಗೊಂತ ಕಾಮಗಾರಿಗಳಿಗೂ ಸಹ ಜಿಯೋ ಟ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಇದ್ರ ಬಗ್ಗೆ ಚೂರು ಮಾಹಿತಿ ನೀಡ್ತೀರಾ ಸರ್? ತಮಗೆಲ್ಲ ಗೊತ್ತಿದ್ದಾಗೆ ಈಗ ನಾ ಹೇಳಿದೆ ರಿವಾರ್ಡ್ ಯೋಜನೆ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಅಂತೇಳಿ ಅನುದಾನ ಅವ್ರದ್ದು ಬರುತ್ತೆ. ಜೊತೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಲಿಂದ 60-40 ರೇಷಿಯೋದಲ್ಲಿ ಕೆಲವೊಂದು ಯೋಜನೆಗಳು ಇದೆ. ಸೊ ಅವರು ಪ್ರತಿಯೊಂದು ಅನುದಾನ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಆಗಲಿ ನೀವು ವರ್ಕನ್ನು ನೋಡ್ತಾರೆ, ಕೆಲಸವನ್ನು ಎಲ್ಲಿ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ. ಸೊ ನಾವು ವಿತ್ ಜಿಯೋ ಟ್ಯಾಗ್ ಅಲ್ಲಿ ಆ ಕ್ಷೇತ್ರದ ಈಗ ಚೆಕ್ ಡ್ಯಾಮ್ ಮಾಡಿದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಆಗಿರ್ಬೋದು, ಯಾವ ಸಮಯದಲ್ಲಿ ಯಾವಾಗ ಯಾವ ವರ್ಷದಲ್ಲಿ ಮಾಡಿದ ಅನ್ನೋದ್ರ ಬಗ್ಗೆ ಅವರೊಂದು ಆ್ಯಪ್ ಡಿಸೈನ್ ಮಾಡಿರ್ತಾರೆ. ಆ ಆ್ಯಪ್ದಲ್ಲಿ ನಾವು ಕಂಟಿನ್ಯೂ ಆಗಿ ಫೀಡ್ ಮಾಡ್ತಾ ಇರಬೇಕು. ಸೊ ಅವರು ಎವ್ರಿ ಒಂದು 15 ದಿವಸಕ್ಕೊಮ್ಮೆ ನಮಗೆ ಕಂಟಿನ್ಯೂ ಆಗಿ ರಿವ್ಯೂ ಮಾಡ್ತಾ ಇರ್ತಾರೆ. ನಾವು ಇಲಾಖೆ ಅಧಿಕಾರಿಗಳು ಪ್ರತಿ ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ನಾವು ಸಹಿತ ರಿವ್ಯೂ ಮಾಡ್ತಾ ಇರ್ತೀವಿ. ಸರ್, ಮತ್ತೊಂದು ಕರೆ ಬರ್ತಾ ಇದೆ. ರತ್ನ ಅನ್ನೋರು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ಅದೇ ಶಬ್ದ ಜಾಸ್ತಿ ಬರ್ತಾ ಇದೆ. ಹೇಳಿ. ಕೇಳಿ. ನಮ್ದು ಮಣ್ಣು ಸುಮಾರಾಗೈತ್ರಿ, ಆಮೇಲೆ ಒಟ್ಟು ಹೊಡಿತಿದ್ರಿ. ಅದನ್ನ ಹೊಡಿಲಿಲ್ಲ ಅಂದ್ರೆ ಮಣ್ಣು ಸ್ವಲ್ಪ ಸುಧಾರಣೆ ಮಾಡ್ಬೇಕಂದ್ರ ಯಾವ ಅಧಿಕಾರಿಗಳನ್ನು ಭೇಟಿ ಆಗ್ಬೇಕನ್ನ ನಮ್ಗೆ ಗೊತ್ತಾಗ್ತಾ ಇದೆ. ಆವಾಗ್ಲಿಂದ ಹೇಳ್ತಾ ಇದ್ದೆ, ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ನಿಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರ ಹೋಬಳಿ ಮಟ್ಟದಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮ ಹೊಲಕ್ಕೂ ಸಹಿತ ಅವ್ರು ಬರ್ತಾರೆ, ಬಂದು ನೋಡ್ಕೋತಾರೆ ಏನು ಸಮಸ್ಯೆ ಇದೆ ನಿಮ್ಮ ಹೊಲದಲ್ಲಿ, ಹೇಗೆ ಎಲ್ಲಿ ಯಾವ ಪ್ರಮಾಣದಲ್ಲಿ ಒಡ್ಡು ಹಾಕಬಹುದು, ಅದು ಏನು ಅನ್ನೋದ್ರ ಬಗ್ಗೆ ಸಹಿತ ಅವರು ಬಂದು ನಿಮ್ಮ ಈ ಹೊಲಕ್ಕೆ ಬರ್ತಾರೆ. ಮತ್ತು ವಿವಿಧ ಯೋಜನೆಗಳಲ್ಲಿ ಏನು ಮಾಡಲು ಸಾಧ್ಯ ಇದೆ ಅನ್ನೋದ್ರ ಬಗ್ಗೆನೂ ಸಹಿತ ಅವ್ರು ಬಂದು ನಿಮಗೆ ಮಾಹಿತಿಯನ್ನು ನೀಡ್ತಾರೆ, ಚರ್ಚೆಯನ್ನು ಮಾಡ್ತಾರೆ. ದಯಮಾಡಿ ಇವತ್ತಿನ ಈ ರೆಫರೆನ್ಸನ್ನು ನೀಡಿ ನಾವು ನಾಳೆ ನೀವು ಇಲಾಖೆಗೆ ಭೇಟಿ ಕೊಡಿ, ತಾವು ಅದರ ಬಗ್ಗೆ ನಿಖರವಾದ ಮಾಹಿತಿ ಪಡೆಯಿರಿ. ಸರ್, ಈಗ ಸಾಕಷ್ಟು ಕಾಮಗಾರಿಗಳನ್ನು ತಾವು ತಗೊಳ್ತಾ ಇದ್ದೀರಾ. ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕಾಮಗಾರಿಗಳು ಯಾವ ಒಂದು ಗುಣಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ಒಂದು ತಪಾಸಣೆ ನಡೆಸಬೇಕಾಗುತ್ತೆ. ಸೊ ಆ ರೀತಿ ಈ ಒಂದು ತಮ್ಮ ಕಾಮಗಾರಿಗಳು ಯಾವ ಗುಣಮಟ್ಟದಲ್ಲಿದೆ ಅಂತ ಒಂದು ತಪಾಸಣೆ ಮಾಡೋದಕ್ಕೆ ಏನು ವ್ಯವಸ್ಥೆ ಇದೆ, ಮತ್ತು ಆ ಒಂದು ಕಾಮಗಾರಿಗಳು ಮುಂದೆ ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಂತ ವ್ಯವಸ್ಥೆ ಏನಾದ್ರು ಇದೆಯಾ? ಹೌದು. ಈಗ ನಮ್ಮ ಈ ಜಲಾನಯನ ನಮ್ಮ ಏನು ಇಲಾಖೆ ಕಾರ್ಯಕ್ರಮಗಳು ಇದ್ದಾವೆ, ಸುಮಾರು ಇವು 5 ವರ್ಷದ್ದು 4 ವರ್ಷದ್ದು ಹೀಗೆ ಕಾರ್ಯಕ್ರಮಗಳು ಇರ್ತವೆ. ಪ್ರಥಮವಾಗಿ ಪ್ರಾರಂಭಿಕ ಹಂತ, ಕೆಲಸ ಮಾಡುವ ಹಂತ ಮತ್ತು ಕೊನೆಗೆ ಮುಕ್ತಾಯ ಹಂತ ಇರ್ತವೆ. ಸೊ ಪ್ರಥಮ ಹಂತದಲ್ಲಿ ನಾವೇನು ಮಾಡ್ತೀವಿ, ಮೊದಲನೇ ವರ್ಷದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನು ನಾವು ನೋಡಿಕೊಳ್ಳಲಿಕ್ಕೆ ಒಂದು ಔಟ್ಸೋರ್ಸ್ ಏಜೆನ್ಸಿ, ಮಾನಿಟರಿಂಗ್ ಆ್ಯಂಡ್ ಎವಾಲ್ಯೂಯೇಷನ್ ಅಂತೇಳಿ MELD ಅಂತೇಳಿ ಅವರನ್ನು ನಾವು ಆಯ್ಕೆಯನ್ನು ಮಾಡಿ ಅವರು ಸಮಗ್ರವಾಗಿ ಇವೆಲ್ಲ ಕೆಲಸಗಳನ್ನು ನೋಡ್ಕೋಬೇಕು. ಮತ್ತು ಏನಾದರೂ ತಪ್ಪು ಗಿಪ್ಪು ಆದರೆ ಅವರು ಅಲ್ಲೇ ಹೋಗಿ ನಮ್ಮ ಅಧಿಕಾರಿಗಳಿಗೆ ಕರೆಕ್ಟ್ ಮಾಡೋಕ್ಕೆ ಹೇಳಬೇಕು ಮತ್ತು ಅದರ ರಿಪೋರ್ಟನ್ನು ನಮಗೆ ಒದಗಿಸ್ತಾ ಇರಬೇಕು. ಸೊ ಪ್ರತಿಯೊಂದು ಕಾಮಗಾರಿ, ಪ್ರತಿಯೊಂದು ಯೋಜನೆಗೆ ಇವು ನಾವು MELD ಅಂತೇಳಿ ಮಾನಿಟರಿಂಗ್ ಎವಾಲ್ಯೂಯೇಷನ್ ಲರ್ನಿಂಗ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಅಂತೇಳಿ ಒಂದು ಸಂಸ್ಥೆಯನ್ನು ನಾವು ಆಯ್ಕೆಯನ್ನು ಮಾಡಿಕೊಂಡಿರ್ತೀವಿ. ಓಕೆ, ಅದೇ ರೀತಿ ಸರ್, ಈ ಕಾಮಗಾರಿಗಳಲ್ಲಿ ರೈತರ ವಂತಿಕೆ ಅವರೇನಾದ್ರು ಪಾವತಿಸಂತ ಇರುತ್ತಾ? ರೈತರ ವಂತಿಕೆ ಈಗ ಕ್ಷೇತ್ರ ತಮ್ಮ ಸ್ವಂತ ಹೊಲದಲ್ಲಿ ನಮ್ಮ ಯೋಜನೆ ವ್ಯಾಪ್ತಿಯಲ್ಲಿ ಈಗ ಕಂದಕ ಬದು ಒಡ್ಡ ನಿರ್ಮಾಣ ಮಾಡೋದಾಗಿರ್ಬೋದು, ಹೊಂಡ ನಿರ್ಮಾಣ ಆಗಿರ್ಬೋದು, ಈ ಹಂತದಲ್ಲಿ 5% ಅಮೌಂಟ್, ಅದು ಟೋಟಲ್ ಅಮೌಂಟದ್ದು 5% SC ST ಅವರಿಗೆ ಮತ್ತು 10% ಇನ್ನುಳಿದ ರೈತರು ತಾವು ಇದು ನಮ್ಮ ವಾಟರ್ ಶೆಡ್ ಡೆವಲಪ್ಮೆಂಟ್ ಫಂಡ್ ಅಂತೇಳಿ ಪಂಚಾಯಿತಿಯಲ್ಲಿ ಒಂದು ಜಲಾನಯನ ಅಭಿವೃದ್ಧಿ ನಿಧಿ ಇರುತ್ತೆ, ಅದರಲ್ಲಿ ಜಮಾ ಮಾಡಬೇಕು. ಈ ದುಡ್ಡನ್ನು ನಾವು ತಗೊಳ್ಳಲ್ಲ, ವಾಪಸ್ ಅವರಿಗೆ ಕೊಟ್ಟು ಮುಂದೆ ಈ ನಾವು ಯೋಜನೆ ಮುಗಿದ ನಂತರ ಅವರು ಅದನ್ನ ಚೆಕ್ ಡ್ಯಾಮ್ ಇವೆಲ್ಲ ರಿಪೇರಿ ಮಾಡ್ಕೊಳ್ಳೋಕ್ಕೆ ಬಳಸ್ಕೋಬೇಕಾಗುತ್ತೆ. ಸರ್, ಇಷ್ಟೊತ್ತು ತಾವು ರೈತರಿಗೋಸ್ಕರ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಧಾನಗಳು ಯಾವುದಿದ್ದಾವೆ, ಯಾವ್ಯಾವ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದೀರಾ, ಮತ್ತೆ ಅದರ ಸಂರಕ್ಷಣೆ ಮಾಡಿದ್ರೆ ಏನು ಉಪಯೋಗಗಳು, ಮತ್ತು ರೈತರ ವಂತಿಕೆ ಪಾವತಿ ಮಾಡಿದ್ರೆ ಮತ್ತೆ ಅಲ್ಲಿ
ಆ ಒಂದು ಘಟಕಗಳನ್ನ ಮತ್ತೆ ರಿಪೇರಿ ಮಾಡೋದಕ್ಕೆ ಅಥವಾ ಅದನ್ನು ಸರಿಪಡಿಸೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ಅವರ ವಂತಿಕೆಯನ್ನ ಮತ್ತು ಅವರಿಗೆ ಗ್ರಾಮ ಪಂಚಾಯತಿ ಮಟ್ಟದಿಂದ ನೀಡಿ ಸರಿಪಡಿಸಬಹುದು ಅಂತ ಹೇಳಿ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ರೈತರಿಗೋಸ್ಕರ ನೀಡಿದ್ರ. ರೈತರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ನಿವೃತ್ತಿಯ ನಂತರ ನಾನು ಕೃಷಿ ಮಾಡ್ತೇನೆ. ಕ್ಯಾಪ್ಟನ್, ಚಂಡಮಾರುತ ಕ್ಲೀನ್ ಬೌಲ್ಡ್ ಮಾಡ್ತದೆ, ಪ್ರವಾಹದಲ್ಲಿ ಪಿಚ್ ಹರಿದು ಹೋಗುತ್ತದೆ, ಪ್ರತಿಯೊಂದು ವಿಪತ್ತನ್ನ ತೊಡೆದು ಹಾಕುತ್ತೇನೆ. ಇದೇನು ಬೆಳೆ ವಿಮೆ? ಕೇವಲ ವಿಮೆಯಲ್ಲ, ಕ್ಷೇಮ. 100ಕ್ಕೂ ಹೆಚ್ಚು ಬೆಳೆಗಳಿಗೆ ವಿಮೆ. ಎಕರೆಗೆ ಕೇವಲ 499 ರೂರಿಂದ ತ್ವರಿತ ಮತ್ತು ಸುಲಭ ಪಾವತಿ. ಅತ್ಯಂತ ಅಗತ್ಯವಾದಾಗ ಕ್ಷೇಮ ಬೆಂಬಲ ಆಗ. ಕೇವಲ ವಿಮೆ ಮಾತ್ರವಲ್ಲ, ಕ್ಷೇಮ. ಈಗಲೇ ಕಾಲ್ ಮಾಡಿ ಅಥವಾ ಆಪ್ ಡೌನ್ಲೋಡ್ ಮಾಡಿ. ಕ್ಷೇಮ ಜನರಲ್ ಇನ್ಶೂರೆನ್ಸ್. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.